ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಹೋರಾಟಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ 33 ದಿನ, ಶಾಸಕರು ಸಚಿವರ ಮೌನಕ್ಕೆ ರೈತರ ಆಕ್ರೋಶ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಭೂಸ್ವಾಧೀನ ವಿರೋಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೆಸುತ್ತಿರುವ ಧರಣಿ 33ನೇ ದಿನಕ್ಕೆ ಕಾಲಿಟ್ಟಿದೆ. ಇಷ್ಟೊಂದು ದಿನಗಳಾದರೂ ಸ್ಥಳೀಯ ಶಾಸಕ ಬಿಎನ್ ರವಿಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಹೋರಾಟ ಸ್ಥಳಕ್ಕೆ ಭೇಟಿ ನೀಡದಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತ ಹೋರಾಟಗಾರ ನಡಿಪಿನಾಯಕನಹಳ್ಳಿ ವೆಂಕಟೇಶ್ ಮಾತನಾಡಿ, ಕಳೆದ 33 ದಿನಗಳಿಂದ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದರೂ ಜನಪ್ರತಿನಿಧಿಗಳ ಸಮಸ್ಯೆ ಆಲಿಸಲು ಮುಂದೆ ಬಂದಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಸ್ಥಳೀಯ ಶಾಸಕ ಹಾಗೂ ಉಸ್ತುವಾರಿ ಸಚಿವರ ಮೌನವು ರೈತರಿಗೆ ನೋವುಂಟು ಮಾಡುತ್ತಿದೆ ಎಂದು ಹೇಳಿದರು. ಈ ಹೋರಾಟ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿದ್ದು ಯಾವುದೇ ರಾಜಕೀಯ ಉದ್ದೇಶವಿಲ್ಲದೆ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳುವ ಹಕ್ಕಿಗಾಗಿ ನಡೆಯುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಜಂಗಮಕೋಟೆ ಹೋಬಳಿಯ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 1087 ರೈತರಿಗೆ ನೋಟಿಸ್ ನೀಡಲಾಗಿದ್ದು, ಅದರಲ್ಲಿ 800ಕ್ಕೂ ಹೆಚ್ಚು ರೈತರು ಭೂಮಿ ನೀಡಲು ನಿರಾಕರಿಸಿ ಲಿಖಿತ ಆಕ್ಷೇಪಣೆ ಸಲ್ಲಿಸಿದ್ದಾರೆ. 80ಕ್ಕೂ ಹೆಚ್ಚು ರೈತರು ವಿರೋಧ ವ್ಯಕ್ತಪಡಿಸಿದರೂ ಸರ್ಕಾರ ಬಲವಂತವಾಗಿ ಭೂಸ್ವಾಧೀನಕ್ಕೆ ಮುಂದಾಗುತ್ತಿರುವುದು ಅನ್ಯಾಯ ಎಂದು ಆರೋಪಿಸಿದರು. ಇದೇ ವೇಳೆ ಕೆಲ ಜನಪ್ರತಿನಿಧಿಗಳು ಮಾತ್ರ ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಸಂಸದ ಕೆ. ಸುಧಾಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಮಾಜಿ ಶಾಸಕ ರಾಜಣ್ಣ ಹಾಗೂ ಯಲುವಹಳ್ಳಿ ರಮೇಶ್ ಭೇಟಿ ನೀಡಿ ಸಮಸ್ಯೆ ಪರಿಹಾರದ ಭರವಸೆ ನೀಡಿದ್ದಾರೆ. ಆದರೆ ಸ್ಥಳೀಯ ಸಮಾಜ ಸೇವಕರು ಎಂದು ಗುರುತಿಸಿಕೊಂಡಿರುವ ರಾಜೇಗೌಡ ಹಾಗೂ ಪುಟ್ಟು ಅಂಜಿನಪ್ಪ ಅವರು ಸಹ ಧರಣಿ ಸ್ಥಳಕ್ಕೆ ಭೇಟಿ ನೀಡದಿರುವುದಕ್ಕೂ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಿರೇಬಲ್ಲ ಕೃಷ್ಣಪ್ಪ, ನರಸಿಂಹಮೂರ್ತಿ, ಅಶ್ವಥ್ ನಾರಾಯಣಗೌಡ, ನಡಿಪಿನಾಯಕನಹಳ್ಳಿ ಹೊಂಬೇಗೌಡ, ನಡಿಪಿನಾಯಕನಹಳ್ಳಿ ಅಜಿತ್, ದೇವರಾಜ್, ಮೋಹನ್, ಬಸವಪಟ್ಟಣ ವೆಂಕಟೇಶ್, ರಾಜಣ್ಣ, ಶಿವಶಂಕರ್ ಸೇರಿದಂತೆ ಜಂಗಮಕೋಟೆಯ ಕೆಎಡಿಬಿ ಭೂಸ್ವಾಧೀನ ವಿರೋಧಿ ರೈತರು ಹಾಜರಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. 2823 ಎಕರೆಯ ಕೈಗಾರಿಕಾಭಿವೃದ್ಧಿ ಪ್ರದೇಶಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಹೊರಟಿದೆ ಸರ್ಕಾರ. ಅದರ ವಿರುದ್ಧವಾಗಿ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದು ಅಂತಿಮವಾಗಿ ನಾವು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತಿಗೆ 33ನೇ ದಿನದ ಹೋರಾಟ ನಡೀತಾ ಇದೆ. ಆದರೆ ಇವತ್ತಿಗೂ ನಮ್ಮ ಜನಪ್ರತಿನಿಧಿಗಳು, ಸನ್ಮಾನ್ಯ ಉಸ್ತುವಾರಿ ಸಚಿವರಾಗಿರ್ಬೋದು, ಸನ್ಮಾನ್ಯ ಶಾಸಕರಾಗಿರ್ಬೋದು, ನಮ್ಮ ಹೋರಾಟದ ಮನವಿಯನ್ನು ಆಲಿಸಲಿಕ್ಕೆ, ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ, ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ನಮ್ಮ ಅಹವಾಲನ್ನು ಇದುವರೆಗೂ ಸ್ವೀಕರಿಸಲಿಲ್ಲ. ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಏನು 33ನೇ ದಿನ ಹೋರಾಟ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ತಾವು ಉಸ್ತುವಾರಿ ಸಚಿವರು, ಶಾಸಕರು, ಆಮೇಲೆ ಈ ಕ್ಷೇತ್ರದ ಸಮಾಜ ಸೇವಕರು ಅನ್ಸ್ಕೊಂಡಿರ್ತಕ್ಕಂಥ ರಾಜೀವ್ ಗೌಡರು ಇರ್ಬೋದು, ಪುಟ್ಟಾಂಜಿನಪ್ಪನವ್ರು ಇರ್ಬೋದು, ಆಮೇಲೆ ರಾಮಚಂದ್ರಗೌಡರು ಈಗಾಗಲೇ ನಮ್ಮಲ್ಲಿ ಬಂದು ಚರ್ಚೆ ಎಲ್ಲ ಮಾಡಿ ಸರ್ಕಾರಕ್ಕೆ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಮಾಜಿ ಶಾಸಕರು ರಾಜಣ್ಣವರು ಬಂದಿದ್ದಾರೆ. ಆಮೇಲೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು, ಖಜಾಂಚಿಯಾಗಿರ್ತಕ್ಕಂಥ ಇರುವಳ್ಳಿ ರಮೇಶ್ ಅಣ್ಣವರು ಬಂದಿದ್ದರು. ಮಾನ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅಣ್ಣವರು ನಮ್ಮ ವೇದಿಕೆಗೆ ಬಂದು ನಮ್ಮ ಕಷ್ಟ ಸುಖಗಳನ್ನು ಆಲಿಸಿದ್ದಾರೆ. ಈಗ ಉಸ್ತುವಾರಿ ಸಚಿವರು, ಶಾಸಕರು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಆಲಿಸಬೇಕು ಅಂತ ಪ್ರಮುಖವಾದ ಉದ್ದೇಶ ಇಟ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಆಮೇಲೆ
ನಮ್ಮ ಹೋರಾಟದ ದಿಕ್ಕು ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು. ಅಂದರೆ ರಾಜಕೀಯವಾಗಿರ್ಬೋದು ಮತ್ತು ವೈಯಕ್ತಿಕವಾಗಿ ಬೇರೆ ಬೇರೆ ರೂಪುರೇಷೆಗಳನ್ನು ಪಡ್ಕೊಳ್ತಾ ಇರೋದನ್ನು ತಾವೆಲ್ಲ ಗಮನಿಸಿದ್ದೀರಿ. ಆದರೆ ಒಂದು ಸ್ಪಷ್ಟತೆಯಿಂದ ಹೇಳ್ತೀವಿ ನಾವು, ನಮ್ಮ ಹೋರಾಟ ರಾಜಕೀಯ ರಹಿತವಾದದ್ದು, ಪಕ್ಷಾತೀತವಾದದ್ದು, ಆಮೇಲೆ ಜಾತ್ಯತೀತವಾದ ಹೋರಾಟ. ನಮ್ದೇನಿದ್ರು ಯಾರ ವಿರುದ್ಧನೂ ಅಲ್ಲ, ಯಾವ ವ್ಯಕ್ತಿಯ ವಿರುದ್ಧನೂ ಅಲ್ಲ, ಸರ್ಕಾರವನ್ನು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕೃಷಿ ಭೂಮಿಯನ್ನು, ನಮ್ಮ ಫಲವತ್ತಾದ ಭೂಮಿಯನ್ನು ನಮಗೆ ಉಳಿಸ್ಕೊಡಿ, ನಮ್ಮ ಭೂಮಿ ನಮ್ಮ ಹಕ್ಕು, ಅದನ್ನು ಬಲವಂತವಾಗಿ ಕಿತ್ಕೊಳ್ಳೋಕೆ ಹೋಗಬೇಡಿ, ದಯವಿಟ್ಟು ನಮ್ಮ ಭೂಮಿಯನ್ನು ಉಳಿಸ್ಕೊಡಿ ಅಂತಕ್ಕಂಥ ಒಂದು ಪ್ರಮುಖವಾದ ಗುರಿಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ವೇದಿಕೆಗಳಿಗೆ ಬಂದಾಗ, ಬೇರೆ ಬೇರೆ ಅವರು ವೇದಿಕೆಗಳಿಗೆ ಬಂದಾಗ ನಮ್ಮ ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ಏನು ಮಾತನಾಡ್ತಾರೆ ಅದಕ್ಕೆಲ್ಲ ನಮ್ಮ ಸಹಮತ ಇರ್ತದೆ. ರಾಜಕೀಯ ಹೇಳಿಕೆಗಳಿಗೂ ನಮಗೆ ಯಾವುದೇ ಸಂಬಂಧ ಇರೋದಿಲ್ಲ. ಇದು ಯಾವುದೇ ಕಾರಣಕ್ಕೂ ರಾಜಕೀಯ ಪ್ರೇರಿತ ಹೋರಾಟ ಅಲ್ಲ, ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಅಂಕಿಅಂಶಗಳು ಹೇಳ್ತಾ ಇದೆ, ಅಂಕಿಅಂಶಗಳು ಏನು ಹೇಳ್ತಾ ಇದೆ, 80-85-90% ರೈತರು ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದೆ ಅಂಕಿಅಂಶಗಳು. ಇನ್ನು 10-15% ನಾವು ಕೊಡ್ತೀವಿ ಅಂತಕ್ಕಂಥ ಅಂಕಿಅಂಶಗಳು ಲಭ್ಯ ಇದೆ ನಮ್ಮ ಹತ್ರ. ಈಗ ಸನ್ಮಾನ್ಯ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶಾಸಕರು, ಸನ್ಮಾನ್ಯ DC ಸಾಹೇಬರು, AC ಸಾಹೇಬರು, ತಾಲೂಕು ದಂಡಾಧಿಕಾರಿಗಳು, ಆಮೇಲೆ KIDB ಅಧಿಕಾರಿಗಳು ಜಂಗಮಕೋಟೆಯಲ್ಲಿ ಜ್ಯೋತಿ ಸ್ಕೂಲ್ನಲ್ಲಿ ಒಂದು ಜನಾಭಿಪ್ರಾಯ ಸಭೆ ನಡೆಸಿದಾಗ ಅಲ್ಲಿ 1082 ರೈತರ ಪೈಕಿ 802 ಅರ್ಜಿ ರೈತರಿಗೆ ನೋಟಿಸ್ ಕೊಟ್ಟಿರ್ತಾರೆ. 802ರಲ್ಲಿ 437 ಜನ ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಾರೆ, 365 ಜನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನು 250 ಚಿಲ್ಲರೆ ಜನ ರೈತರು ಹಾಜರಾಗಿರೋದಿಲ್ಲ. ಆಮೇಲೆ ಮುಂದಿನ ಹಂತ KIDB ಕಚೇರಿಗೆ ಕರೀತಾರೆ, ನಮಗೆ ನೋಟಿಸ್ ಕೊಟ್ಟು 1082 ರೈತರಿಗೆ ಅರ್ಜಿ ಕೊಟ್ಟು ನೋಟಿಸ್ ಕೊಟ್ಟು KIDB ಕಚೇರಿಗೆ ಕರೆದಾಗ ಅಲ್ಲಿ 826 ರೈತರು ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. 144 ರೈತರು ನಾವು ಭೂಮಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 150 ಜನ ರೈತರು, ಸುಮಾರು 150 ಜನ ರೈತರು ಆಬ್ಸೆಂಟ್ ಆಗಿದ್ದಾರೆ. ಅಲ್ಲಿಗೆ ಅಂಕಿಅಂಶಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ, ಭೂಸ್ವಾಧೀನದ ವಿರುದ್ಧ ಇದ್ದೀವಿ ರೈತರೆಲ್ಲನೂ ಅಂತ. ಆಮೇಲೆ ಮುಂದೆ ಹೋಗಿ ಇವತ್ತು 2 ಹೋರಾಟ ನಡೀತಾ ಇದೆ ತಮಗೆ ಗೊತ್ತಿದ್ದಂಗೆ, ಒಂದು ಭೂಸ್ವಾಧೀನದ ವಿರುದ್ಧ, ಇನ್ನೊಂದು ಭೂಸ್ವಾಧೀನದ ಪರವಾಗಿ. ನಾವು ಜನಪ್ರತಿನಿಧಿಗಳು KIDB ಅಧಿಕಾರಿಗಳಲ್ಲಿ ಮನವಿ ಮಾಡೋದೇನಂತಂದ್ರೆ, ಕೊಡೋದು ತಗೊಳ್ಳಿ. ಈಗ ಕೈಗಾರಿಕೆ ಬೇಕು, ನಾವು ಭೂಮಿ ಕೊಡ್ತೀವಿ ಅನ್ನೋದು ತಗೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅಭ್ಯಂತರ ಇಲ್ಲ. ನಾವು ಕೊಡಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ರೈತರು ಬಲವಂತದಿಂದ ಕಿತ್ಕೊಳ್ತಕ್ಕಂಥದ್ದು ಇದು ಅನ್ಯಾಯ, ಸರ್ಕಾರ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಆಮೇಲೆ ಈಗ ನಮ್ಮ ಶಾಸಕರು ಬಹಳ ತಾಲೂಕಿನ ಅಭಿವೃದ್ಧಿ ಕಡೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ರೂಪಿಸ್ತಾ, ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಸನ್ಮಾನ್ಯ ಈ ದೇಶದ ಮಾಜಿ ಪ್ರಧಾನಿಗಳಾದ HD ದೇವೇಗೌಡ ಅಪ್ಪಾಜಿಯವರು, ಆಮೇಲೆ ಸನ್ಮಾನ್ಯ ಈ ದೇಶದ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು, ಅವರ ಕುಟುಂಬ HD ರೇವಣ್ಣ ಅವರು ಇರ್ಬೋದು, ಅವರೆಲ್ಲ ಕೂಡ JDS ಪಕ್ಷ ಸ್ಥಾಪನೆ ಆಗಿದ್ದೇ ರೈತರ ಪಕ್ಷವಾಗಿ, ಮಣ್ಣಿನ ಸಂರಕ್ಷಣೆಗಾಗಿ, ನಾಡು ನುಡಿ ಜಲ ಸಂರಕ್ಷಣೆಗಾಗಿ JDS ಪಕ್ಷ ಹುಟ್ಕೊಂಡು ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಇವತ್ತಿಗೂ ಕೂಡ ಅದೇ ನಿಲುವಿನಲ್ಲಿ ಇದ್ದಾರೆ. ರೈತರ ಭೂಮಿ ಉಳಿಬೇಕು, ಫಲವತ್ತಾದ ಕೃಷಿ ಭೂಮಿ ಉಳಿಬೇಕು, ಯಾವುದೇ ಕಾರಣಕ್ಕೂ ರೈತ ನಾಶ ಆಗಬಾರ್ದು, ರೈತ ಪರಂಪರೆ ನಾಶ ಆಗಬಾರ್ದು, ರೈತ ಸಂಸ್ಕೃತಿ ನಾಶ ಆಗಬಾರ್ದು ಅಂತಕ್ಕಂಥ ದೃಢವಾದ ನಿಲುವನ್ನು ಇಟ್ಕೊಂಡೇ ಇವತ್ತು ಪ್ರತಿ ಚುನಾವಣೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಸನ್ಮಾನ್ಯ ಶಾಸಕರು ಅಂತ ಪಕ್ಷದಿಂದ ಬಂದಿರತಕ್ಕಂಥವರು ಇವತ್ತು ರೈತರ ಪರವಾಗಿ ದಯಮಾಡಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ, ನಾವು ದಯಮಾಡಿ ನಮ್ಮ ಭೂಮಿಯನ್ನು ನಮ್ಮ ಉಳಿಸ್ಕೊಡ್ಲಿಕ್ಕೆ ನಮ್ಮ ವೇದಿಕೆಗೆ ಬಂದು ನಮ್ಮ ಕಷ್ಟ ಸುಖಗಳನ್ನು ಆಲಿಸಿ ನಮ್ಮ ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ಮನಸ್ಸು ಮಾಡಬೇಕು ಅಂತ ಸನ್ಮಾನ್ಯ ಶಾಸಕರಲ್ಲಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಯಾರದೇ ಜಿದ್ದಿಗೆ ಬಿದ್ದು ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಹೋರಾಟ ಇವತ್ತು 33 ದಿನಗಳಿಂದನೂ ನಮ್ಮಲ್ಲಿರ್ತಕ್ಕಂಥ, ನಮ್ಮ ಮನೆಗಳಲ್ಲಿರ್ತಕ್ಕಂಥ ಮಹಿಳೆಯರು, ಮಕ್ಕಳು, ವೃದ್ಧರು, ಅನಾರೋಗ್ಯ ಪೀಡಿತರು ಕೂಡ ಹಗಲು ರಾತ್ರಿ ಎಂದೇ ಮಳೆ ಇಲ್ಲ, ಚಳಿ ಗಾಳಿಯನ್ನು ಲೆಕ್ಕಿಸದೆ, ಬಿಸಿಲನ್ನು ಲೆಕ್ಕಿಸದೆ ಅಲ್ಲಿ ಹಗಲು ರಾತ್ರಿ ನಿರಂತರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ.
ಯಾತಕ್ಕೋಸ್ಕರ ಅಂದರೆ ನಮ್ಮ ಬದುಕುಳಿಲಿ ಏನು ನಮ್ಮ ಪೂರ್ವಿಕರು ನಮಗೆ ಬಿಟ್ಟು ಹೋಗಿದ್ದಾರೆ ಈ ರೈತ ಸಂಸ್ಕೃತಿಯನ್ನ, ಅದು ನಮ್ಮ ಮಕ್ಕಳಿಗೂ ಬಳುವಳಿಯಾಗಿ ಕೊಟ್ಟು ನಮ್ಮ ಮಕ್ಕಳ ಭವಿಷ್ಯ ರೂಪಿಸೋದಕ್ಕೆ ಕೃಷಿಯನ್ನು ನಂಬ್ಕೊಂಡು ಹೋಗ್ತಾ ಇದ್ದೀವಿ. ಆ ಕೃಷಿ ಉಳಿಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಯಾರ ಮೇಲೂ ಜಿದ್ದಿಲ್ಲ, ನಮಗೆ ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷ ಇಲ್ಲ. ನಮ್ಮ ಬದುಕುಳಿಬೇಕಂತಕ್ಕಂಥದ್ದೇ ಸ್ಪಷ್ಟವಾದ ಗುರಿ ನಮ್ಮದು. ಹಂಗಾಗಿ ದಯವಿಟ್ಟು ಬೇರೆ ಬೇರೆ ವಿಶ್ಲೇಷಕರು ಯಾರಿದ್ದಾರೆ, ತಾವು ಅಷ್ಟೇ, ಮಾಧ್ಯಮದವರಷ್ಟೇ, ಪತ್ರಿಕಾದವರಷ್ಟೇ, ನಮ್ಮ ಹೋರಾಟದ ಬಗ್ಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಉದ್ಭವಿಸಿದಾಗ ತಾವು ಯಾರು ಅದಕ್ಕೆ ಕಿವಿ ಕೊಡಬಾರ್ದು. ನಮ್ಮ ಹೋರಾಟ ನಮ್ಮ ಬದುಕು ಕಟ್ಕೊಳ್ಳೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಆಮೇಲೆ ಬಲವಂತದ ಭೂಸ್ವಾಧೀನ ಮಾಡಬಾರ್ದು, ಕೊಡೋರು ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಶಾಸಕರಿಗೆ ಗೊತ್ತಿದೆ ಈ ಭಾಗದಲ್ಲಿ ಕೈಗಾರಿಕೆಗಳು ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಕೈಗಾರಿಕೆಗಳು ಮಾಡಲಿ, ಕೃಷಿಗೆ ಯೋಗ್ಯವಲ್ಲದ ಜಮೀನು ಈ ತಾಲೂಕಿನಲ್ಲಿ ಎಲ್ಲೆಲ್ಲಿದೆ ಅಂತ ತಮಗೂ ಅವ್ರಿಗೂ ಗೊತ್ತಿದೆ. ಆ ಜಾಗಗಳಲ್ಲಿ ಅವರು ತಗೊಂಡು ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ ಅಂತಕ್ಕಂಥದ್ದು ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ವಿಚಾರನ ಹೇಳ್ತಾರೆ, ಸಾರ್ವಜನಿಕ ವಲಯದಲ್ಲಿ ಎಲ್ಲರೂ ನಮ್ಮ ಹತ್ರನೂ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಕೆಲವರು, ಸರ್ಕಾರಿ ಜಾಗ 700 ಚಿಲ್ಲರೆ ಎಕರೆ ಇದೆಯಂತೆ ಗೋಮಾಳ. ಆಮೇಲೆ PSCL ಕಂಪ್ನಿಗೆ 521 ಎಕರೆ ಹೋಗಿದೆಯಂತೆ, ಅಲ್ಲಿಗೆ 1200-300 ಎಕರೆ ಅದೇ ಆಗೋಯ್ತು. ಕೊಡ್ತೀವಿ 100-300 ಎಕರೆ ಇದೆ, ಅಲ್ಲಿಗೆ 1500 ಎಕರೆ ಆಗೋಯ್ತು. 471 ಎಕರೆ ಭೂಸ್ವಾಧೀನದಿಂದ ಕೈ ಬಿಟ್ಟಿದ್ದೀವಿ ಅಂತ ಶಾಸಕರು ಹೇಳಿದ್ದಾರೆ. ಅಲ್ಲಿ ನಿಮ್ದಿರ್ತಕ್ಕಂಥದ್ದು ಎಷ್ಟು ಜಮೀನು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ನಿಜಾನೇ, ಸರ್ಕಾರಿ ಜಾಗ, ಸರ್ಕಾರಿ ಗೋಮಾಳ ಇರ್ತಕ್ಕಂಥದ್ದು ನಿಜಾನೇ. ಆದ್ರೆ ಇವತ್ತು ಸರ್ಕಾರ ಭೂ ಸಕ್ರಮೀಕರಣ ಸಮಿತಿಗಳನ್ನು ರಚನೆ ಮಾಡಿರೋ ಉದ್ದೇಶ ಏನು? ನಮೂನೆ 50, ನಮೂನೆ 53, ನಮೂನೆ 57 ಅರ್ಜಿಗಳನ್ನ ಕರೆದಿರ್ತಕ್ಕಂಥ ಉದ್ದೇಶ ಏನು? ಇವತ್ತು ಅರ್ಜಿಗಳನ್ನ ತಮ್ಮಲ್ಲಿ ಇಟ್ಕೊಂಡು ಎಲ್ಲ ಕಡತಗಳನ್ನ ತಯಾರಿಸಿ ಸಮಿತಿ ಮುಂದೆ ಮಂಡಿಸಿ ಯಾರು ಅರ್ಹರಿದ್ದಾರೆ ಅವರಿಗೆ ಭೂ ಮಂಜೂರು ಮಾಡಬೇಕಂತಕ್ಕಂಥ ಗುರಿಯನ್ನ ಇಟ್ಕೊಂಡು, ಉದ್ದೇಶವನ್ನು ಇಟ್ಕೊಂಡು ಸರ್ಕಾರಗಳು ಭೂ ಸಕ್ರಮೀಕರಣ ಸಮಿತಿಗಳನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಆಯಾ ತಾಲೂಕಿನಲ್ಲಿ ಆ ಕ್ಷೇತ್ರದ ಶಾಸಕರುಗಳಿಗೆ ಅಧ್ಯಕ್ಷರಾಗಿರ್ತಾರೆ. ಇವರು ನಮ್ಮ ತಹಶೀಲ್ದಾರ್ ಅವರು ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಅದರ ಉದ್ದೇಶ ಏನು? ಇವತ್ತು ಅಲ್ಲಿನೂ ಅಷ್ಟೇ, ಇವತ್ತು ದಿಕ್ ತಪ್ಪಿಸ್ತಕ್ಕಂಥ ಹೇಳಿಕೆಗಳು ಕೊಡಬಾರ್ದು ಯಾರು. ಎಕ್ಸಾಂಪಲ್, ಈಗ ಒಬ್ಬ ರೈತರು ಒಂದು 3 ಎಕರೆ ಮಂಜೂರಾಗಿರ್ತಾರೆ, ಅಲ್ಲಿ ಅನುಭವದಲ್ಲಿ ಒಂದು ಅರ್ಧ ಎಕರೆನೋ ಇಲ್ಲ 1 ಎಕರೆನೋ ಹೆಚ್ಚುವರಿ ಸ್ವಾಧೀನದಲ್ಲಿದ್ದು ಸಾಗುವಳಿ ಮಾಡ್ಕೊಂಡಿರ್ತಾರೆ, ಕೃಷಿ ಮಾಡ್ಕೊಂಡಿರ್ತಾರೆ. ಇವ್ರ ಗೋಮಾಳನ ಇವ್ರದ್ದು ಇಲ್ಲಿ ಅರ್ಧ ಎಕರೆ 1 ಎಕರೆ ಇದ್ರೆ ಇನ್ನೆಲ್ಲೋ ಇನ್ನೊಬ್ಬರದು ಅರ್ಧ ಎಕರೆ 1 ಎಕರೆ ಒತ್ತುವರಿ ಮಾಡಿರ್ತಾರೆ ಸರ್ಕಾರಿ ಜಾಗ. ಇವ್ರು 761 ಎಕರೆ ಒಂದೇ ಜಾಗದಲ್ಲಿ ಹೆಂಗ್ ಸಿಗ್ತಾ ಇದೆ ಇವ್ರಿಗೆ? ಒಂದೇ ಜಾಗದಲ್ಲಿ ಕೈಗಾರಿಕೆ ಮಾಡೋದಕ್ಕೆ ಒಂದೇ ಜಾಗದಲ್ಲಿ 760 ಎಕರೆ ಸಿಗ್ತಾ ಇಲ್ಲ ಇವ್ರು. ಈಗ ಸರ್ಕಾರದ ಏನ್ ಕಾಯ್ದೆಗಳೇನು, ಭೂ ಸುಧಾರಣಾ ಕಾಯ್ದೆ ಏನ್ ಹೇಳ್ತದೆ, ಅಕ್ರಮವಾಗಿ ಏನು ಸರ್ಕಾರಿ ಜಾಗದಲ್ಲಿ ಸ್ವಾಧೀನ ಅನುಭವದಲ್ಲಿದ್ದು ಸಾಗುವಳಿ ಮಾಡಿಕೊಂಡಿದ್ರೆ ಅವರಿಗೆ ಭೂ ಸಕ್ರಮೀಕರಣ ಸಮಿತಿ ನಮೂನೆ 50, 53, 57 ಅರ್ಜಿಗಳನ್ನು ಪರಿಗಣಿಸಿ ಅರ್ಹರಿಗೆ ಜಮೀನು ಮಂಜೂರು ಮಾಡ್ಬೇಕಂತ ಏನಿದೆ, ಆ ಒಂದು ಉದ್ದೇಶಕ್ಕೆ ಕಲ್ಲು ಹೊಡೆದಂಗೆ ಆಗ್ತದೆ. ಆಮೇಲೆ ಇನ್ನೂ ಮುಂದೆ ಹೋದ್ರೆ ಅದು ಅಲ್ಲಿ ನೀರಾವರಿ ಭೂಮಿ, ಕೃಷಿ ಫಲವತ್ತಾದ ಭೂಮಿ. ನಿಜವಾಗ್ಲೂ ಇವತ್ತು ತಾವು ಕೂಡ ಅನೇಕ ಸಂದರ್ಭಗಳಲ್ಲಿ ಭೇಟಿ ಮಾಡಿರ್ತೀರಿ, KIDB ಅಧಿಕಾರಿಗಳು ಭೇಟಿ ಮಾಡಿದ್ದಾರೆ. ಇವತ್ತು ನೀವು ವಿಡಿಯೋಗಳಲ್ಲೂ ನೋಡ್ಬೋದು, ದ್ರಾಕ್ಷಿ ಬೆಳೀತಾ ಇದ್ದೀವಿ, ಶುಂಠಿ ಬೆಳೀತಾ ಇದ್ದೀವಿ, ಇಪ್ಪುನೇರಳೆ ಬೆಳೀತಾ ಇದ್ದೀವಿ, ಅನೇಕ ತರಕಾರಿಗಳು ಬೆಳೀತಾ ಇದ್ದೀವಿ, ಹೂವು ಬೆಳೀತಾ ಇದ್ದೀವಿ. ಎಲ್ಲ ಕೂಡ ಫಲವತ್ತಾದ ಭೂಮಿನೇ ಇರ್ತಕ್ಕಂಥದ್ದಲ್ಲಿ. ಹಂಗಾಗಿ ಬೇರೆ ಬೇರೆಯವರು ಎಲ್ಲೋ ಈ ಹೋರಾಟ ದಿಕ್ ತಪ್ಪಿಸೋದಕ್ಕೆ ಅಪಪ್ರಚಾರ ಬಹಳ ವೇಗವಾಗಿ ಹೋಗ್ತಾ ಇದೆ. ನಮ್ಮಲ್ಲೂ ಚರ್ಚೆ ಮಾಡ್ತಾ ಇದ್ದಾರೆ. ನಾವಲ್ಲಿ ವೇದಿಕೆ ಬರ್ತಾರೆ ನಮ್ಮ ಹತ್ರ, ಅಷ್ಟು ಎಲ್ಲ ಅಲ್ಲಿ ಬೋರ್ಡ್ ಭೂಮಿನಂತೆ ಸರ್ಕಾರದ್ದು ಇದೆ, ಹಂಗಿದೆ ಹಿಂಗಿದೆ, ನೀವು ಯಾಕೆ ಸುಮ್ಮನೆ ನಿಮ್ನ ಯಾರು ರಿಯಲ್ ಎಸ್ಟೇಟ್ ಅವ್ರು ಕಲಿಸಿ ಹೋರಾಟ ಮಾಡಿಸ್ತಾ ಇರೋದು ಅಂತೆಲ್ಲ ಕೇಳ್ತಾರೆ. ಈಗ ನಮ್ಮ ಸ್ನೇಹಿತರು ಇನ್ನೊಂದು ವಿಚಾರ ಮಾತಾಡ್ತಾರೆ, ಲೇಔಟ್ಗಳು ತಲೆ ಎತ್ತೀವಿ, ಆವಾಗ ಯಾಕೆ ಇವರು ಹೋರಾಟ ಮಾಡಲಿಲ್ಲ ಅಂತ. ಸರ್, ಈಗ ಯಾವುದೋ ಒಬ್ಬ ರೈತ ಏನೋ ಕಷ್ಟ ಬಂದಾಗ ಸ್ವಇಚ್ಛೆಯಿಂದ ಭೂಮಿನ ಮಾರಿ ಅವ್ರ ಕಷ್ಟನ ಬಗೆಹರಿಸ್ಕೊಂಡಿರ್ತಾರೆ. ಯಾರೋ ರಿಯಲ್ ಎಸ್ಟೇಟ್ ಅವ್ನು ಬಂದು ಆ ಜಮೀನು ಕೊಂಡ್ಕೊಂಡು ಅಲ್ಲೇನು ಬೇಕೋ ಒಂದು ನಿರ್ಮಾಣ ಮಾಡಿರ್ತಾರೆ. ಕೊಡ್ತೀವಿ ಅನ್ನೋ ರೈತರನ್ನ ನಾವು ನೀನು ಕೊಡಬೇಡಪ್ಪ, ನಿನ್ನ ಕಷ್ಟ ಹಂಗೆ ಇರಲಿ ಅಂತ ಹೇಳಕ್ ಬರೋದಿಲ್ಲ. ಆಮೇಲೆ ಅಲ್ಲಿ ಯಾವುದೋ ಖಾಸಗಿ ವ್ಯಕ್ತಿನೂ ಕೈಗಾರಿಕೆನೋ ಆಮೇಲೆ ಪರಿಸರಕ್ಕೆ ಹಾನಿ ಆಗಿರ್ತಕ್ಕಂಥ ಯೋಜನೆಗಳನ್ನು ಮಾಡಕ್ ಹೋಗಿದ್ದಿದ್ರೆ ನಾವು ಅದನ್ನು ಖಂಡಿತವಾಗಿ ವಿರೋಧ ಮಾಡ್ತಾ ಇದ್ವಿ. ಇವತ್ತು ರೈತರು ಕಷ್ಟ ಬಂದಾಗ ಮಾರ್ಕೊಂಡಿದ್ದು ಅವ್ರು ಯಾರೋ ಏನೋ ಮಾಡ್ಕೊಂಡಿದ್ದಾರೆ, ಅದನ್ನ ನಾವು ವಿರೋಧ ಮಾಡ್ಲಿಕ್ಕೆ ಆಗಲ್ಲ.
ಈಗ ಸರ್ಕಾರ ಏನು ಹೇಳ್ತಾ ಇದೆ, ನಾವು ಈ ಯೋಜನೆಯನ್ನು ಕೈ ಬಿಟ್ರೆ ಮತ್ತೆ ರಿಯಲ್ ಎಸ್ಟೇಟ್ಗೆ ಹೋಗುತ್ತೆ, ಇದು ಮತ್ತೆ ರೈತರೆಲ್ಲ ಮಾರ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರಲ್ವಾ. ದಯವಿಟ್ಟು ಸರ್ಕಾರದಲ್ಲಿ ನಾವು ವಿನಮ್ರದಿಂದ ಮನವಿ ಮಾಡ್ತೀವಿ, ಶಾಶ್ವತ ಹಸಿರು ವಲಯ ಅಂತ ಇವತ್ತೇ ನೀವು ಘೋಷಣೆ ಮಾಡಿಬಿಡಿ. ನಾವು ಯಾವುದೇ ಕಾರಣಕ್ಕೂ ಆ ಜಮೀನನ್ನ ಮಾರಾಟ ಮಾಡಬಾರ್ದು, ಬರೀ ಕೃಷಿಗೆ ಬಳಸ್ಕೋಬೇಕು, ಲೇಔಟ್ಗಳು ಮಾಡಕ್ ಬಿಡಬಾರ್ದು, ಕೈಗಾರಿಕೆಗಳು ಇನ್ನೊಂದು ವಾಣಿಜ್ಯ ಸಂಕೀರ್ಣಗಳು ಏನು ಮಾಡಕ್ ಬಿಡಬಾರ್ದು. ಆ ರೀತಿಯಲ್ಲಿ ಶಾಶ್ವತ ಹಸಿರು ವಲಯ ಅಂತ ನೀವು ಇವತ್ತೇ ಘೋಷಣೆ ಮಾಡಿ, ನಮ್ದೇನು ತಕರಾರಿಲ್ಲ. ಹಂಗಾಗಿ ಹೋರಾಟದ ದಿಕ್ಕನ್ನ ಗುರಿಯನ್ನ ತಪ್ಪಿಸ್ತಕ್ಕಂಥ ಹೇಳಿಕೆಗಳನ್ನ ಸಮಾಜದಲ್ಲಿ ಯಾರೂ ಕೊಡೋದು ಬೇಡ. ನಮ್ಮದು ಶಾಂತಿಯುತ ಮತ್ತು ಸೌಹಾರ್ದಯುತವಾದ ಹೋರಾಟ. ನಮ್ಮ ಹಕ್ಕನ್ನ ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನವಿಯನ್ನು ಆಲಿಸ್ಲಿಕ್ಕೆ ಕೆಲವರು ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ತಾತ್ಸಾರ ಮನೋಭಾವನೆಯನ್ನು ತೋರಿಸಿದಾಗ ನಾವು ಸ್ವಲ್ಪ ಕೋಪ ಮಾಡ್ಕೊಂಡು ಬೀದಿಗಿಳಿಯೋದು ಬಿಟ್ರೆ, ಅವ್ರ ವಿರುದ್ಧ ಧಿಕ್ಕಾರಗಳು ಕೂಗೋದು ಬಿಟ್ರೆ, ಆಮೇಲೆ ನಮ್ಮ ವಿರುದ್ಧ ಅದನ್ನು ಹೊರತುಪಡಿಸಿ ಯಾರ ವಿರುದ್ಧನೂ ಅಲ್ಲ, ಯಾರ ಬಗ್ಗೆನೂ ನಮ್ಗೆ ದ್ವೇಷ ಇಲ್ಲ. ಹಾಗಾಗಿ ದಯವಿಟ್ಟು ಸನ್ಮಾನ್ಯ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶಾಸಕರು ಬಹಳ ಮುಖ್ಯವಾಗಿ ನಮ್ಮ ವೇದಿಕೆಗೆ ಬರಬೇಕು, ನಮ್ಮ ಮನವಿಯನ್ನು ತಗೋಬೇಕು, ನಮ್ಮ ಭೂಮಿಯನ್ನು ನಮ್ಗೆ ಉಳಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಿಮ್ಮ ಜನಪರ ಹೋರಾಟಗಳಿಗೆ ನಮ್ಮ ಬೆಂಬಲ ಯಾವತ್ತೂ ಇರ್ತದೆ. ಹಾಗಾಗಿ ಜನಪರವಾದ ನಿಲುವನ್ನು ನೀವು ತಗೋಬೇಕು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ಅವರಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.